ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಒನ್ ಫಾರ್ಮಲ್ ಲೆಟರ್, ಹೌದಲ್ವಾ? ನಾಳೆ ನಿಮ್ಮ ಎಕ್ಸಾಮಿಗಾಗಿ ಒಂದು ಫಾರ್ಮಲ್ ಲೆಟರ್ನ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಫಾರ್ಮಲ್ ಲೆಟರ್ ಎಕ್ಸಾಮಲ್ಲಿ ಬರಲಿಲ್ಲ ಅಂದರೆ ಇನ್ಫಾರ್ಮಲ್ ಲೆಟ್ರ್ ಬರುತ್ತೆ. ಫಾರ್ಮಲ್ ಲೆಟರ್ ಅಂದರೆ ಅಫಿಷಿಯಲ್ ಆಗಿ ಆಫೀಸ್ ಲೆಟರ್ಸ್ಗಳನ್ನು ಅಂತ ಕರಿತೇವೆ. इनफॉर्मल ಅಂದರೆ पिताजी को लिखना, दोस्तों को लिखना, बहन को लिखना, भाई को लिखना, इन सब पत्रों को हम क्या बोलते हैं? इनफॉर्मल ಲೆಟರ್ ಅಂತ ಹೇಳ್ತೀವಿ. ಕ್ಲಿಯರ್ ಕಚ್ ಕ್ಲಿಯರ್. ಹಾಗಿದ್ರೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರೀಡ್ ದ ಕ್ವಶನ್, ಆಯಿತಾ? ವಾಟ್ ಈಸ್ ದೇರ್? ಬಡಿ ಬಹನ್ ಅಂದರೆ ಯುವರ್ ಎಲ್ಡರ್ ಸಿಸ್ಟರ್. की और से एल्डर सिस्टर इज़ राइटिंग ए लेटर टू छोटा भाई यंगर ब्रदर को रक्षाबंधन पर राखी भेजते हुए एक पत्र लिखिए. वाट ಈಸ್ ದೇರ್ ಹಿಯರ್? ರೈಟ್ ಎ ಲೆಟರ್ ಟು ಯುವರ್, ನೋಡಿ ಎಷ್ಟು ಚೆನ್ನಾಗಿದೆ. ರೈಟ್ ಎ ಲೆಟರ್ ಟು ಯುವರ್ ಯಂಗರ್ ಬ್ರದರ್. ಇಮ್ಯಾಜಿನ್ ದಟ್ ಯು ಆರ್ ಎಲ್ಡರ್ ಸಿಸ್ಟರ್ ಆ್ಯಂಡ್ ಯು ಆರ್ ಸೆಂಡಿಂಗ್ ಏನು ಕಳಿಸ್ತಾ ಇದ್ದೀರಾ ನೀವು? ರಕ್ಷಾಬಂಧನ್ ಪರ್ ರಾಖಿಯನ್ನು ಕಳಿಸ್ತಾ ಇದ್ದೀರಾ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಕ್ವಶನ್ ಅರ್ಥ ಆದರೆ ಈಸಿಲಿ ಯು ವಿಲ್ ರೈಟ್ ಬಾಡಿ ಆಫ್ ದಿ ಲೆಟರ್, ಅದರ್ವೈಸ್ ಯು ವಿಲ್ ಸ್ಟ್ರಗಲ್. ಹೌ ಟು ರೈಟ್ ನೋಡಿ, ಯು ಶುಡ್ ಲರ್ನ್ ಫಾರ್ಮೇಟ್ ಆಫ್ ದಿ ಲೆಟರ್. ಫಾರ್ಮಲ್ ಲೆಟ್ರಿನ ಫಾರ್ಮೇಟೇ ಬೇರೆ, ಇನ್ಫಾರ್ಮಲ್ ಲೆಟ್ರಿನ ಫಾರ್ಮೇಟೇ ಬೇರೆ. ಫಾರ್ಮಲ್ ಲೆಟ್ರು ಇಂಗ್ಲೀಷ್ ಲೆಟ್ರು ಸೇಮ್ ಇದೆ, ಹಾಗೆ ಬರ್ಕಂತ ಡೇಟ್ ಒಂದು ಬೇರೆ ಕಡೆ ಬರೆದ್ರೆ ಆಯಿತು. ಇಲ್ಲಿ ಈಗ ನಾವು ಇನ್ಫಾರ್ಮಲ್ ಲೆಟ್ರನ್ನು ಕಲಿತಾ ಇದ್ದೀವಿ, ಆಯಿತಾ? ನೋಡಿ, ಇನ್ಫಾರ್ಮಲ್ ಲೆಟ್ರಲ್ಲಿ ರೈಟ್ ಸೈಡ್ ಆಫ್ ಯುವರ್ ಪೇಪರ್ ಯು ನೀಡ್ ಟು ರೈಟ್ ಅಟ್ ದಿ ಟಾಪ್ ಆಫ್ ದಿ ಮಾರ್ಜಿನ್ ಏನು ಬರೀಬೇಕು? ಡೇಟ್, ದಿನಾಂಕ. ನಾಳೆ ಏನೋ ಹೇಳಿ ನೋಡೋಣ. 12/3/2026 ಅಂತ ಎಲ್ಲರೂ ಕೂಡ ಇದೇ ಡೇಟನ್ನು ಬರೀಬೇಕು. ನಾಳೆ ಏನು ಬರೀತೀರ ಎಲ್ಲರೂ ಕೂಡ ಹೇಳಿ ನೋಡೋಣ. 12/3/2026 ಅಂತ ಈ ಜಾಗದಲ್ಲಿ ಬರೀಬೇಕು, ಆಯಿತಾ? ಇಲ್ಲಿ ಈಗ ನೋಡಿ, ಈಗ ತಾವುಗಳು ಏನು ಮಾಡ್ತಾಯಿದ್ದೀರಾ ಅಂದರೆ ಏನಂತೀರ ತಾವುಗಳು, ಲೆಟ್ರನ್ನು ನಿಮ್ಮ ತಮ್ಮನಿಗೆ ಬರಿತಾ ಇದ್ದೀರಾ. ಯು ಆರ್ ಏನಿದು ಎಲ್ಡರ್ ಸಿಸ್ಟರ್ ಆಗಿದ್ದೀರಾ. ಯು ಆರ್ ರೈಟಿಂಗ್ ಎ ಲೆಟರ್ ಟು ಯುವರ್ ಯಂಗರ್ ಬ್ರದರ್, ಚಿಕ್ಕ ತಮ್ಮನಿಗೆ ಪತ್ರವನ್ನು ಬರಿತಾ ಇದ್ದೀರಾ. ಈಗ ನೀವು ಏನು ಮಾಡಬೇಕು? ಫಸ್ಟು ಫ್ರಮ್ ಅಡ್ರೆಸ್ಸನ್ನು ಬರೀಬೇಕು. ಫ್ರಮ್ ಅಡ್ರೆಸ್ಸಲ್ಲಿ ಏನು ಬರೀತೀರಾ? ಯುವರ್ ನೇಮ್. ಸುಷ್ಮಾ ಅಂತ ಇವ್ರು ಬರೆದಿದ್ದಾಳೆ. ಯು ಕ್ಯಾನ್ ರೈಟ್ ಸೀತಾ ಸ್ಪೆಲ್ಲಿಂಗೇ ತಪ್ಪಾಗಲ್ಲ, ಈಸಿಯಾಗಿ ಬರೆದುಬಿಡಿ. ಕ್ಲಿಯರ್ ಕಟ್. ನಂತರದಲ್ಲಿ ಯಾವುದೋ ಒಂದು ನಂಬರ್ ಹಾಕಿ ಕಿ ಅಂತ ಹಾಕಿ ಇಲ್ಲಿ ಕೋಲಾರ ಅಂತ ಇದೆ, ಕೋಲಾರ ಬರೀರಿ, ಬೆಂಗಳೂರು ಬರೀರಿ. ಒಂದು ಕೆಲಸ ಮಾಡಿಬಿಡಿ, ಹಿಂದಿ ಕ್ವಶನ್ ಪೇಪರ್ ಮೇಲೆ ಯಾವುದಾದ್ರೂ ಒಂದು ಊರಿನ ಹೆಸರು ಇರುತ್ತೆ, ಅದೇ ಕಾಪಿ ಮಾಡಿ ಬರೀರಿ. ಮೈ ಇಂಟೆನ್ಷನ್ ಈಸ್ ಯು ಶುಡ್ ನಾಟ್ ಡೂ ಎನಿ ಗ್ರಾಮರ್ ಮಿಸ್ಟೇಕ್, ಯು ಶುಡ್ ನಾಟ್ ಡೂ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಈಗ ಪ್ರಿಯಾ ಮನೋಜ್, ಎಷ್ಟು ನೀಟಾಗಿದೆ ನೋಡಿ. ಅಲ್ಲಿ ಏನಂತ ಇತ್ತು? ಮಹೋದಯ್ ಅಂತ ಇತ್ತು. ಮಹೋದಯ್ ಅಂದರೆ ರೆಸ್ಪೆಕ್ಟೆಡ್ ಸರ್ ಅಂತ. ಇಲ್ಲಿ ಪ್ರೀತಿಯ, ಹಾಗಾಗಿ ಇದನ್ನು ನಾವು ಇನ್ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ನೋಡಿ, ಪಿತಾಜಿಗೆ ಬರೆದ್ರೆ ಪೂಜ್ಯನೀಯ ಪಿತಾಜಿ ಅಂತ ಬರೀರಿ. ನಾಳೆ ಎಕ್ಸಾಮಲ್ಲಿ ಏನು ಬರೀತೋ ಗೊತ್ತಿಲ್ಲ, ಅಪ್ಪ ಅಮ್ಮಗೆ ಪತ್ರ ಬರೆಯೋದು, ಅಥವಾ ನೀವು ಟೂರಿಗೆ ಹೋಗ್ತಾ ಇದ್ದೀರಾ. ಮೆನಿ ಟೈಪ್ಸ್ ಆಫ್ ಇನ್ಫಾರ್ಮಲ್ ಲೆಟರ್ಸ್ ಆರ್ ದೇರ್. ಆಸ್ಕಿಂಗ್ ಮನಿ ಟು ಗೋ ಟು ಟೂರ್, ಆರ್ ಆಸ್ಕಿಂಗ್ ಪರ್ಮಿಷನ್ ಆಫ್ ಯುವರ್ ಪೇರೆಂಟ್ಸ್ ಟು ಗೋ ಟು ಟೂರ್, ಹೌದಲ್ವಾ? ಕಂಡಕ್ಟೆಡ್ ಇನ್ ಯುವರ್ ಕಾಲೇಜಸ್, ಏನಾರ ಆಗಿರ್ಬೋದು. ನೋಡಿ, ಈಗ ಪ್ರಿಯಾ ಮನೋಜ್, ಎಲ್ಲ ಪತ್ರದಲ್ಲೂ ಇನ್ಫಾರ್ಮಲಲ್ಲಿ ಪ್ರಿಯಾ ಮನೋಜ್ ಸ್ಪೆಲ್ಲಿಂಗ್ ಬರುತ್ತಲ್ವ, ಬರೀರಿ. ಇಲ್ಲ ಯಾವುದಾದ್ರೂ ನಿಮ್ಮ ಕ್ವಶನಲ್ಲಿ ಯಾವುದಾದ್ರೂ ಹೆಸರಿರುತ್ತೆ ನಿಮ್ಮ ಕ್ಯಾರೆಕ್ಟ್ರು, ಅದನ್ನೇ ಕಾಪಿ ಮಾಡಿ ಬರಿಬೋದು, ನೋ ಪ್ರಾಬ್ಲಮ್ ಮೈ ಡಿಯರ್, ಆಯಿತಾ? ನೋಡಿ, ಶುಭಾಶೀರ್ವಾದ್ ಅಂತ ಹೇಳಿದರೆ ಇದು ಆಶೀರ್ವಾದ, ಆಯಿತಾ? ನೋಡಿ, ಈಗ ಅಕ್ಕ ಅಲ್ವಾ, ಹಾಗಾಗಿ ಮೈನೆ ರಕ್ಷಾಬಂಧನ್ಗೆ ನೋಡಿ ಎಷ್ಟು ನೀಟಾಗಿದೆ, ಆಯಿತಾ? ಅವಸರ್ ಪರ್ ಶುಭ ಅವಸರ್ ಪರ್ ತುಮ್ಹೆ ರಾಖಿ ಡಾಕ್ ದ್ವಾರ. ಡಾಕ್ ಅಂದರೆ ಪೋಸ್ಟ್ ಆಫೀಸ್ ಅಂತ ನೆನ್ಪಿಟ್ಕೊಳ್ಳಿ. ನಾನು ನಿನಗೆ, ನನ್ನ ಪ್ರೀತಿಯ ತಮ್ಮನೇ, ನಾನು ನಿನಗೆ ಈ ರಕ್ಷಾಬಂಧನಿಗಾಗಿ ರಾಖಿಯನ್ನು ಡಾಕ್ ಮುಖಾಂತರ, ಡಾಕ್ ಮೀನ್ಸ್ ಪೋಸ್ಟ್ ಆಫೀಸ್ ಮುಖಾಂತರ, ದ್ವಾರ ಭೇಜ್ ದಿ ಹೈ ಅಂದರೆ ಪಾಸ್ಟ್ ಟೆನ್ಸ್, ಆಲ್ರೆಡಿ ಕಳಿಸ್ಬಿಟ್ಟಿದ್ದೀನಿ ತಮ್ಮ. ಇಸೆ ಮೈನೆ ಏಕ್ ಸಪ್ತಾಹ ಪಹಲೆ ಹಿ ಭೇಜ್ ದಿಯಾ ಹೈ. ಕ್ಲಿಯರ್ ಆಲ್ ಆಫ್ ಯು, ಆಯಿತಾ? ಏಕ್ ಮಹಿನಾ ಅಂತ ಬರೀರಿ, ಅಥವಾ ಏಕ್ ಸಪ್ತಾಹ ಬರೀರಿ, ನಿಮಗೆ ಯಾವ್ದು ಸ್ಪೆಲ್ಲಿಂಗ್ ಬರುತ್ತೋ ಅದೇ ಬರೀರಿ. ಭೇಜ್ ದಿಯಾ ಹೈ. ಶಾಯದ್ ವ ತುಮೆ ಏನಿದು ರಕ್ಷಾ ಬಂಧನ್ ಸೆ ಪಹಲೆ ಹಿ ಮಿಲ್ ಜಾಯೇಗಿ ಅಥವಾ ಮಿಲ್ ಜಾಯೇಗಾ. ಇಸೆ ತುಮ್ ರಕ್ಷಾಬಂಧನ್ ಕೆ ದಿನ್ ಸುಬಹ ಹಿ ಅಪನಿ ಕಲಾಯಿ ಪರ್, ನಿನ್ನ ಕೈಯ ಮೇಲೆ ಏನು ಮಾಡಬೇಕು? ನೀನು ಕಟ್ಟಿಕೊಳ್ಳಬೇಕು. ಎಷ್ಟು ನೀಟಾಗಿದೆ ನೋಡಿ. ಮೇ ಬಾಂಧಲೇನಾ ಪ್ರಿಯಾ ಮನೋಜ್, ನನ್ನ ಪ್ರೀತಿಯ ತಮ್ಮನೇ. तुम्हें राखी बांधने के बाद मुझे एक पत्र लिखना. तुम राखी बांधने के बाद ನನ್ನ ಪ್ರೀತಿಯ ತಮ್ಮನೇ ರಾಖಿ ಕಟ್ಕೊಂಡಾದ್ಮೇಲೆ ನನಗೆ ಒಂದು ಪತ್ರವನ್ನು ಬರೀ.
ಇಸ್ ಅವಸರ್ ಪರ್ ಈ ಒಂದು ಶುಭ ದಿನದಂದು ನಾನು ನಿನಗೆ ಮೈ ತುಮ್ಹೆ ಕುಚ್ ಅಚ್ಚಿ ಬಾತೆ ಬತಾನಾ ಚಾತೆ ನೋಡಿ ಬತಾ ರಹಿ ಹೂँ ಅಥವಾ ಬತಾನಾ ಚಾತಿ ಹೂँ. ನೀವು ಖುಷಿಯಾಗಿ ಬರೀರಿ. ನಿಮ್ಮ ಸ್ಪೆಲ್ಲಿಂಗು ನಿಮ್ಮ ಓನ್ ಸೆಂಟೆನ್ಸು. ಲೆಟರ್ ರೈಟಿಂಗ್ ಅಂದರೆ ಓನ್ ಸೆಂಟೆನ್ಸ್ ಫಾರ್ಮೇಷನ್ನು. ಯಾಕಂದರೆ ಇದು ಇನ್ಫಾರ್ಮಲ್ ಲೆಟರು. ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ಬರೆಯುವಂಥದ್ದು. ಆಪ್ಗೆ ದಿಲ್ ಮೇ ಜೋ ಹೈ ನಾ उसको लिखना है. that is informal letter. Formal letter, some conditions are there, rules are there, you need to follow the some format, you need to follow some standard. ಆದರೆ ಇನ್ಫಾರ್ಮಲ್ ಲೆಟ್ರಲ್ಲಿ ನನ್ನ ಪ್ರೀತಿಯ ತಮ್ಮನೇ ಒಂದು ಪತ್ರವನ್ನು ನನಗೆ ಬರಿ. ಇಸ್ ಅವಸರ್ ಪರ್ ಮೈ ತುಮೆ ಕುಚ್ ಅಚ್ಚಿ ಬಾತೆ ಬತಾ ರಹಿ ಹೂँ ನಾನು ನಿನಗೆ ಕೆಲವೊಂದು ಉಪದೇಶಗಳನ್ನು ನೀಡುತ್ತಿದ್ದೇನೆ. ಇನ್ಹೇ ತುಮ್ ಧ್ಯಾನ್ ಸೆ ಸುನನಾ ಔರ್ ಕರ್ನಾ ಇದನ್ನು ಸರಿಯಾಗಿ ಕೇಳು ಹಾಗೂ ನಿಭಾಯಿಸು. ಎಷ್ಟು ಚೆನ್ನಾಗಿದೆ ನೋಡಿ. ಮನ್ ಲಗಾಕರ್ ಅಚ್ಚಿ ಪಡಾಯಿ ಕರ್ನಾ ಆಯಿತಾ. ಕಷ್ಟಪಟ್ಟು ಓದು ತಮ್ಮ. ಟಿ ವಿ ಕಮ್ ದೇಖ್ನಾ ಟಿ ವಿ ಜಾಸ್ತಿ ನೋಡಬೇಡ. ಕಿಸಿ ಭಿ ಪ್ರಕಾರ ಕಿ ಕುಸಂಗಿತ್ ಸೆ ದೂರ ರಹನಾ ಅಂತಿಂಥವು ಕೆಲಸದಲ್ಲಿ ಕೈ ಹಾಕಬೇಡಪ್ಪ ತಮ್ಮ. मुझे आशा है कि तुम मेरी बातों को ध्यान में रखते हुए अच्छे अंक प्राप्त करोगे ಹೌದಲ್ವಾ. ಎಷ್ಟು ನೀಟಾಗಿದೆ ನೋಡಿ. ಅಕ್ಕ ಬರೀತಾರೆ ತಮ್ಮನಿಗೆ. ಪೂಜ್ಯ ಮಾ ಅವ್ರ ಪಿತಾಜಿ ಕಿ ಅವ್ರ ಸೆ ತುಮೆ ನೋಡಿ ಶುಭ ಆಶೀರ್ವಾದ. ಇದು ಹೌದು ಶುಭಾಶೀರ್ವಾದ ಆಯಿತಾ, ಅಥವಾ ಆಶೀರ್ವಾದ ಅಂತಲೂ ಕೂಡ ಬರಿಬೋದು. ನೆಕ್ಸ್ಟ್ ಏನಿದು ಅವ್ರ ಸೆ ಹಾಂ ಸಾದರ್ ಪ್ರಣಾಮ್ ಆಯಿತಾ. ತುಮ್ಹಾರಿ ಪ್ಯಾರಿ ಬಹನ್ ಸುಷ್ಮಾ. ಅಯ್ಯೋ ದೇವ್ರೆ ಎಂಥ ಲೆಟರ್ ಕಣ್ರಿ. ಓದಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಅಕ್ಕ ಅಂದ ತಕ್ಷಣ. ಇಷ್ಟು ನೀಟಾಗಿ ಇದನ್ನು ಕೂಡ ರೈಟ್ ಸೈಡಿನಲ್ಲಿ ಬರಿಬೇಕು. ಕಾಣ್ತಾ ಇದಲ್ವ ಈ ರೀತಿಯಾಗಿ ನಿಮ್ಮ ಲೆಟ್ರು ಕಾಣಬೇಕು ನಾಳೆ ಎಕ್ಸಾಮಲ್ಲಿ. ಎಲ್ಲೂ 1 ಮಾರ್ಕ್ಸ್ ಕಟ್ ಆಗಬಾರ್ದು. ನೋಡಿ ತೋರಿಸ್ಕೊಡ್ತೇನೆ ಈ ರೀತಿಯಾಗಿ ನೋಡಿ. ದಿನಾಂಕ ಹೌದಲ್ವಾ ರೈಟ್ ಸೈಡಲ್ಲಿದೆ. ಲೆಫ್ಟ್ ಸೈಡಲ್ಲಿ ಫ್ರಮ್ ಅಡ್ರೆಸ್ ಈಸ್ ದೇರ್. ಲಾಸ್ಟ್ ಆಫ್ಟರ್ ಬಾಡಿ ಆಫ್ ದಿ ಲೆಟರ್ ವಾಟ್ ಈಸ್ ದೇರ್ ಮೈ ಡಿಯರ್ ಚಿಲ್ಡ್ರನ್. ತುಮ್ಹಾರಿ ಪ್ಯಾರಿ ಬೆಹನ್ ಯಾವ ಸೈಡಲ್ಲಿದೆ. ರೈಟ್ ಸೈಡ್ ಆಫ್ ಯುವರ್ ಪೇಪರ್ ಅಂದರೆ ದಿನಾಂಕದ ಲೈನಲ್ಲೇ ಇದೆ ಅಂತ ಆಯಿತಾ. ಆ ಸೈಡಲ್ಲೇ ಇದೆ ಅಂತ. ಫ್ರಮ್ ಅಡ್ರೆಸ್ ಯಾವ ಸೈಡಲ್ಲಿದೆ ಅದೇ ಸೈಡಲ್ಲಿ ಕೆಳಗಡೆ ಟು ಅಡ್ರೆಸ್ ಇದೆ ಅಂತ. ಟು ಅಂತ ಬರೆದು ಮನೋಜ್ ನಿಮ್ಮ ತಮ್ಮನ ಹೆಸರು ಹಾಗೂ ಒಂದು ಅಡ್ರೆಸ್ ಬೆಂಗಳೂರು ಏನು ಬೇಕೋ ನಿಮಗೆ ಬರೀರಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಯಾರೆಲ್ಲ ಈ ಒಂದು ಲೆಟ್ರ್ ಸಂಪೂರ್ಣವಾಗಿ ಕೇಳಿದರೆ ಅವರಿಗೆ ಒಂದು ಗಿಫ್ಟು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಸಂಪೂರ್ಣವಾಗಿ ಹಿಂದಿ ಕ್ವಶನ್ ಆನ್ಸರ್ ನಾಳೆ ಎಕ್ಸಾಮಿಗೆ ಬರುವುದು ಎಲ್ಲವೂ ಕೂಡ ರೆಡಿ ಇದೆ ಆಯಿತಾ. 3 ಲಿಂಕನ್ನು ಕೊಟ್ಟಿದ್ದೇನೆ. ಲಾಸ್ಟ್ ನಾನು ಮಾಡಲ್ ಕ್ವಶನ್ ಪೇಪರ್ 1, 2, 3 ಕೊಟ್ಟಾಗ ಅದರಲ್ಲಿ ಕೇವಲ 1 ಮಾರ್ಕ್ ಕ್ವಶನ್ಸ್ಗಳು ಮಾತ್ರ ಕೊಟ್ಟಿದ್ದೆ ಕೀ ಆನ್ಸರ್ಸು. ಇನ್ ದಿಸ್ ವಿಡಿಯೋ ಯು ವಿಲ್ ಗೆಟ್ ಫುಲ್ ಕೀ ಆನ್ಸರ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ चिल्ड्रन. गॉड ब्लेस यू ऑल. डू वेल. आशा करता हूँ सब लोग कल खुशी से एग्ज़ाम लिखकर खुशी से आएंगे. कैसे आएंगे? खुशी से आएंगे. ಧನ್ಯವಾದಗಳು.